ರಾಜ್ಯದ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರಗಳ ಉಪಚುನಾವಣೆಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆ ಕಗ್ಗಂಟು ಇನ್ನೂ ಬಗೆಹರಿದಿಲ್ಲ. ಆದರೆ ಬಿಜೆಪಿ ಈಗಾಗಲೇ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಈ ನಡುವೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇಂದು ಮಹತ್ವದ ಬೆಳವಣಿಗೆ ಆಗಿದ್ದು, ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ್ ಶಾಮನೂರು ಇಂದು ಯಾವುದೇ ಪಕ್ಷದಡಿಯಲ್ಲಿ ಬಿಫಾರ್ಮ್ ಇಲ್ಲದೆಯೇ ನಾಮಪತ್ರ ಸಲ್ಲಿಸಿದ್ದಾರೆ. ಇಂದು ಬೆಳಗ್ಗೆ ಪೂಜೆ ಪುನಸ್ಕಾರ ಮಾಡಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ನಂತರ ಮಧ್ಯಾಹ್ನ ತಮ್ಮ ತಾಯಿ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸೇರಿದಂತೆ ಆಪ್ತರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಮೂಲಕ ಟಿಕೆಟ್ ಹಂಚಿಕೆಯ ಗೊಂದಲ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಡ್ಡು ಹೊಡೆದು ಸಚಿವ ಮಲ್ಲಿಕಾರ್ಜುನ್ ತಮ್ಮ ಮಗನ ಕೈಯಿಂದ ಟಿಕೆಟ್ ಬಿಫಾರ್ಮ್ ಇಲ್ಲದೆ ನಾಮಪತ್ರ ಸಲ್ಲಿಕೆಯನ್ನ ಮಾಡಿಸಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದ ಸಮರ್ಥ್, ನಮ್ಮ ತಾತನ ಆಫೀಸ್ ರೂಮ್ ನಲ್ಲಿಯೇ ನಾನು ನಾಮಪತ್ರ ಭರ್ತಿ ಮಾಡಿದ್ದು, ಅವರ ಕಾರ್ನಲ್ಲಿಯೇ ಒಂದು ಚುನಾವಣಾಧಿಕಾರಿ ಕಚೇರಿಗೆ ಒಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದೇನೆ. ಅವರ ಆಶೀರ್ವಾದ ಸದಾ ನಮ್ಮ ಮೇಲಿರುತ್ತೆ. ನಾಳೆಯ ಪಕ್ಷದ ಬಿಫಾರ್ಮ್ ಸಿಗುವ ಸಾಧ್ಯತೆ ಇದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಏನು ಮಾಡಕ್ಕಾಗಲ್ಲ, ಕೆಲವೊಂದು ಟೈಮ್ ಕಾಂಗ್ರೆಸ್ ಸಿದ್ದರಾಮಯ್ಯ ಅಹಿಂದ ನಾಯಕ. ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಆಯಿತು, ಅಹಿಂದ ನಾಯಕರ ಸೇರ್ ಮಾಡಿದ್ರು. ಆದ್ರೆ ಅದೇ ದಾವಣಗೆರೆಯಲ್ಲಿ ಅಹಿಂದಾಗ ಮರ್ಯಾದೆ ಇಲ್ಲ ಕಾಂಗ್ರೆಸ್ ಅಲ್ಲಿ. 85,000 ಮುಸಲ್ಮಾನರು, SC ಕುರುಬ ಎಲ್ಲ ಸೇರ್ಕೊಂಡಂಗೆ 1.5 ಲಕ್ಷ ಹತ್ರ ಓಟಿದೆ ಅಪ್ಪ. ಆದ್ರೆ ಟಿಕೆಟ್ ಮಾತ್ರ ಶಾಮನೂರ್ ಫ್ಯಾಮಿಲಿಗೆ. ಅಹಿಂದ ಪಾರ್ಟಿ ಸಿದ್ದರಾಮೋತ್ಸವ ಮಾಡಿದಂತ ಜಾಗದಲ್ಲೇ ಅಹಿಂದಾಗೆ ಟಿಕೆಟ್ ಇಲ್ಲ, ಗೊತ್ತಿಲ್ಲ. ಇನ್ನೊಂದು ಕಡೆ ದಾವಣಗೆರೆ ದಕ್ಷಿಣದ ಉಪಚುನಾವಣೆಯ ಕಣ ಈಗ ಜಾತಿ ರಾಜಕಾರಣದಿಂದ ರಂಗೇರುವ ಸುಳಿವನ್ನು ದೊರೆತಿದೆ. ಕಾಂಗ್ರೆಸ್ನಲ್ಲಿ ಶಾಮನೂರ್ ಶಿವಶಂಕರಪ್ಪ ಕುಟುಂಬ ಮತ್ತು ಮುಸ್ಲಿಂ ನಾಯಕರ ನಡುವೆ ಟಿಕೆಟ್ ಫೈಟ್ ಜೋರಾಗಿದೆ. ಇದೇ ಸಮಯವನ್ನ ಸರಿಯಾಗಿ ಬಳಸ್ಕೊಂಡಿದೆ ಬಿಜೆಪಿ ಅನ್ನೋದು ಮಾತು, ಬಟ್ ನನ್ಗೆ ಗೊತ್ತಿರೋ ಬಳಸ್ಕೊಂಡಿಲ್ಲ. ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಅಹಿಂದ ದಳ ಉರುಳಿಸಿದೆ. ಅಹಿಂದ ಸಮುದಾಯಕ್ಕೆ ಮಣೆ ಹಾಕುವ ಮೂಲಕ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತ ಬ್ಯಾಂಕ್ಗೆ ಕನ್ನ ಹಾಕುವ ತಂತ್ರ ರೂಪಿಸಿದೆ. ಈ ಬಾರಿ ಅಹಿಂದ ಸಮುದಾಯದ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಟಿಕೆಟ್ ನೀಡುವ ಮೂಲಕ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ. ಇದರ ಮೂಲಕ ಕಾಂಗ್ರೆಸ್ ಮತಗಳನ್ನ ವಿಭಜಿಸಿ ಶಾಮನೂರು ಕೋಟೆಯನ್ನ ಭೇದಿಸುವುದು ಬಿಜೆಪಿಯ ಲೆಕ್ಕಾಚಾರವಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜಾತಿ ಲೆಕ್ಕಾಚಾರ ಗಮನಿಸಿದ್ರೆ ಇಲ್ಲಿ ಅಹಿಂದ ಮತಗಳೇ ಪ್ರಮುಖವಾಗಿವೆ. ಒಟ್ಟು 2,31,674 ಮತದಾರರಿದ್ದಾರೆ. ಇವರಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಮುಸ್ಲಿಂ, ಲಿಂಗಾಯತ, ST, SC, ಕುರುಬ ಕಮ್ಯುನಿಟಿ, ಮರಾಠ, ಉಪ್ಪಾರು ಇವರೆಲ್ಲವನ್ನೂ ಕೂಡ ಮತಗಳನ್ನ ಸೇರ್ಸ್ಕೊಂಡ್ರೆ 1.5 ಲಕ್ಷಕ್ಕೂ ಅಧಿಕ ಮತಗಳು ಅಹಿಂದ ಸಮುದಾಯ ಇದೆ. ಸೊ ಹೀಗಾಗಿ ಈ ಲೆಕ್ಕಾಚಾರದಲ್ಲಿ ಅಹಿಂದ ಸಮುದಾಯವೇ ನಿರ್ಣಾಯಕವಾಗಿದ್ದು ಈ ಬಾರಿ ಚುನಾವಣೆಯ ದಿಕ್ಕು ತಿರುಗಿಸುವ ಸಾಮರ್ಥ್ಯ ಹೊಂದಿದೆ. ಆದ್ರೆ ಅಹಿಂದಾದಲ್ಲಿ ಬಿಜೆಪಿಗೆ ಆ ವೋಟ್ ಹಾಕಲ್ಲ, ಆ ಮೀನ್ಸ್ ಅಲ್ಪಸಂಖ್ಯಾತರಾಗಲ್ಲ. ಅದ್ರ ಬಗ್ಗೆ ಇರಬೇಕು. ಅಹಿಂದ ಬಿಜೆಪಿಗಲ್ಲ, ಅಲ್ಪಸಂಖ್ಯಾತರನ್ನ ಹೊರತುಪಡಿಸಿದ ಆ ಬಿಟ್ರೆ ಹಿಂದಕ್ಕೇನೆ. ಯಾಕೆ ಅಂತಂದ್ರೆ ಹಿಂದುಳಿದ ಮತ್ತೆ ದಲಿತ ಹೆಚ್ಚಿನ ಮತಗಳು ಕಾಂಗ್ರೆಸ್ ಪರವಾಗಿದೆ. ಹಾಗಾಗಿ ಅಹಿಂದ ಫ್ಯಾಕ್ಟರ್ ಕಾಂಗ್ರೆಸ್ಗೆ ಬಿಜೆಪಿ ಕೆಲಸ ಮಾಡುತ್ತೆ ಅನ್ನೋದು ಸುಳ್ಳು. ಸದ್ಯಕ್ಕೆ ದಲಿತ ಸಮುದಾಯ ಹೆಚ್ಚಿನದಾಗಿ ಕಾಂಗ್ರೆಸ್ ಪರವಾಗಿ ನಿಲ್ತಾರೆ. ಹಿಂದುಳಿದ ವರ್ಗ ಅಂತ ಬಂದಾಗ ಕುರುಬ ಸಮುದಾಯ ಈಗ ಅವ್ರಿನ್ನೂ ಕಾಂಗ್ರೆಸ್ ಕಡೆಗೆ ಇದ್ದಾರೆ. ಆ ಕಾರಣಕ್ಕೆ ಇನ್ನು ನಾಳೆ ಬೆಂಗಳೂರಲ್ಲಿ ಉಸ್ತುವಾರಿ ಸಮಿತಿ ಮೀಟಿಂಗ್ ಇದೆ. ಶನಿವಾರ ಟಿಕೆಟ್ ಘೋಷಣೆ ಆಗುವ ನಿರೀಕ್ಷೆ ಇದೆ. ಅದರಲ್ಲೂ ನಿನ್ನೆ ಬಿಜೆಪಿ ಅಭ್ಯರ್ಥಿಯ ಟಿಕೆಟ್ ಘೋಷಣೆ ಆಗಿದೆ. ಶ್ರೀನಿವಾಸ್ ಕೂಡ ಒಳ್ಳೆಯ ಸ್ನೇಹಿತ, ನಗ್ನಗತ ಚುನಾವಣೆ ಮಾಡೋಣ ಅಂತ ಸಚಿವ ಎಸ್ ಮಲ್ಲಿಕಾರ್ಜುನ್ ಹೇಳಿದರು. ದಾವಣಗೆರೆ ನಿವಾಸದಲ್ಲಿ ಮಾತನಾಡಿದವರು, ದಾವಣಗೆರೆ ಜನತೆಗೆ ಅಭಿವೃದ್ಧಿ ಕಾರ್ಯಕ್ರಮ ನೀಡೋಣ, ನಮ್ಮ ಅಭ್ಯರ್ಥಿ ಯಾರ್ಯಾದ್ರೂ ಗೆಲ್ಲಿಸುವ ಕೆಲಸ ಮಾಡ್ತೇವೆ. ನಿನ್ನೆ ದಾವಣಗೆರೆಯಲ್ಲಿ ಮೀಟಿಂಗ್ ಕರೆದಿದ್ರು, ಆದ್ರೆ ನನ್ನನ್ನ ಬಿಟ್ಟಿದ್ರು. ಅಭ್ಯರ್ಥಿ ಪರವಾಗಿ ಮಾತನಾಡಿದಂತೆ ಆಗತ್ತೆ ಅಂತ ಬೇಡ ಅಂದ್ರು, ಸುಮ್ನಾದೆ. ನಿಮ್ಮ ಯಾವುದೇ ನಿರ್ಣಯಕ್ಕೆ ನಾನು ಬದ್ಧ ಎಂದು ಉಸ್ತುವಾರಿ ಸಮಿತಿಗೆ ಹೇಳಿದ್ದೇನೆ ಎಂದ್ರು. ಉಸ್ತುವಾರಿ ಸಮಿತಿ ಸಭೆ ವೇಳೆ ಗಲಾಟೆ ಗೊಂದಲ ವಿಚಾರವಾಗಿ ಮಾತನಾಡಿ, ಅಲ್ಲಿಗೆ ಬಂದು ಗಲಾಟೆ ಗೊಂದಲ ಮಾಡಿದ್ದು ನಮ್ಮ ಪಕ್ಷದ ಕಾರ್ಯಕರ್ತರಲ್ಲ, ಅವ್ರನ್ನ ನಾವು ಪಕ್ಷದಲ್ಲಿ ಯಾವತ್ತೂ ನೋಡಿಲ್ಲ. ಹೊಸ ಮುಖಗಳು ಇವೆ, ದಳದಿಂದ ಬಂದವರು ಸಾಕಷ್ಟು ಜನರಿದ್ದಾರೆ. ಮೊದಲು ಹಿಂದೆ ನಿಂತ್ಕೊಂಡು ಮಾಡ್ತಾ ಇದ್ರು, ಈಗ ಮುಂದೆ ಬಂದಿದ್ದಾರೆ ಅಂತ ಹೇಳಿದ್ರು. ಅಲ್ಲಿ ಬಂದವ್ರು ಏನ್ ಮುಸ್ಲಿಮ್ಸ್ ಟಿಕೆಟ್ ಬೇಕು ಅಂತ ಕೇಳಿದ್ರು. ಮುಸ್ಲಿಮ್ಸ್ ಟಿಕೆಟ್ ಬೇಕು ಅಂದ್ರೆ ಅವ್ರ ಪಾರ್ಟಿಯವರಲ್ಲ, ಅವ್ರ ದಳದವರು ಅಂತ ಹೇಳ್ತಾರೆ. ಕಾಂಗ್ರೆಸ್ನ ಸಾಮಾಜಿಕ ನ್ಯಾಯ ಸಿದ್ದರಾಮಯ್ಯನವ್ರನ್ನ ಯಾಕೆ ಕೆಳಗಿಳಿಸ್ತಾ ಇಲ್ಲ ಅಂದ್ರೆ ಅಹಿಂದ ನಾಯಕ ಅಂತ ಹೇಳ್ತಾರಪ್ಪ. ಅಹಿಂದ ನಾಯಕ ಅನ್ನೋ ಕಾರಣ ಕೆಳಗಿಳಿಸ್ತಾ ಇಲ್ಲ, ಮತ್ತೆ ಅಹಿಂದ ಮಾತ್ರ ಟಿಕೆಟ್ ಕೊಡಲ್ಲ. ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡ್ ಇವೆಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.